ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಸ್ಫುಲ್ ಝೋನ್ ಕನ್ನಡ ಚಾನಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ChatGPT ಅಂದ್ರೇನು, ChatGPT ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ಲೈವ್ ಡೆಮೋ ತೋರಿಸ್ತೀನಿ. ChatGPT ಅಂದರೆ ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್. ಈ ChatGPT ಪರ್ಪಸ್ ಏನಂದರೆ ಅದು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ಮೀನ್ಸ್ ನಮ್ಮ ಇನ್ಪುಟ್ ಆಧಾರದ ಮೇಲೆ ಅದಕ್ಕೆ ತಕ್ಕಂತಹ ಹ್ಯೂಮನ್ ಲೈಕ್ ಟೆಕ್ಸ್ಟ್ ಜನರೇಟ್ ಮಾಡುತ್ತೆ. ChatGPTನ ವಿವಿಧ ಕಾರ್ಯಗಳಿಗಾಗಿ ಯೂಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಆನ್ಸರಿಂಗ್ ಕ್ವೆಶ್ಚನ್ಸ್, ನಮ್ಮ ಕ್ವೆಶ್ಚನ್ಗೆ ಆನ್ಸರ್ ಮಾಡೋದ್ರಿಂದ ಹಿಡಿದು ಪ್ರೊವೈಡಿಂಗ್ ಎಕ್ಸ್ಪ್ಲನೇಷನ್ಸ್, ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾದರೆ, ಮತ್ತು ರೈಟಿಂಗ್ಗೆ ಅಸಿಸ್ಟ್ ಮಾಡುತ್ತೆ. ಇಮೇಲ್, ಆರ್ಟಿಕಲ್, ಸ್ಕ್ರಿಪ್ಟ್ಸ್ ಇದೆಲ್ಲ ಬರಿಬೋದು. ಅಷ್ಟೇ ಅಲ್ಲದೆ ಸ್ಕೂಲ್ ಹೋಮ್ ವರ್ಕ್, ಕಾಲೇಜ್ ಅಸೈನ್ಮೆಂಟ್ಸ್, ಫ್ರೀಲೈನ್ಸ್ ಕ್ಲೈಂಟ್ ವರ್ಕ್, ಈವನ್ ಸ್ಮಾಲ್ ಕ್ವೇರಿ ಲೈಕ್ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಸಜೆಷನ್ಸ್, ವಿಡಿಯೋ ಟೈಟಲ್ ಕ್ರಿಯೇಷನ್, ಮತ್ತು ಕರಿಯರ್ ಮತ್ತು ಜಾಬ್ಗೆ ಗೈಡೆನ್ಸ್ ಕೇಳ್ಬೋದು, ಬೇಸಿಕ್ ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಮಾಡಿಸ್ಬೋದು. ಏನಿಲ್ಲ ಹೇಳಿ, ಇದೆಲ್ಲದಕ್ಕೂ ChatGPT ಯೂಸ್ ಮಾಡ್ತೀವಿ. ಇದು ಒಂದು ಟೂಲು ಎಲ್ಲರ ಲೈಫ್ ತುಂಬಾ ಈಸಿ ಮಾಡಿದೆ. ಓಕೆ, ನೀವಿವಾಗ ಹೇಳ್ಬೋದು ಇಷ್ಟು ದಿನದ ಹಾಗೆ ಇದಕ್ಕೆಲ್ಲ ಗೂಗಲ್ ಯೂಸ್ ಮಾಡ್ಬೋದು ಮತ್ತು ChatGPT ಯಾಕೆ ಅಂತ. ಬಟ್ ChatGPT ಆ್ಯಂಡ್ ಗೂಗಲ್ಗೆ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ. ಗೂಗಲಲ್ಲಿ ನಾವೇನಾದರೂ ಸರ್ಚ್ ಮಾಡಿದರೆ ಗೂಗಲ್ ನಮಗೆ ಆ ವಿಷಯಕ್ಕೆ ಸಂಬಂಧಿಸಿದ ಡಿಫ್ರೆಂಟ್ ಲಿಂಕ್ಸ್ ಕೊಡುತ್ತೆ. ಆ ಲಿಂಕ್ಗೆ ಹೋಗಿ ನಾವು ನಮ್ಮ ಕ್ವೇರಿಗೆ ಆನ್ಸರ್ ಹುಡುಕ್ತೀವಿ. ಅದರಲ್ಲಿ ಕೆಲವು ನಮಗೆ ಯೂಸ್ಫುಲ್ ಇರುತ್ತೆ ಮತ್ತು ಕೆಲವು ಯಾವುದೇ ಯೂಸ್ ಇರಲ್ಲ. ಅಂದರೆ ಗೂಗಲ್ ಆನ್ಸರ್ಸ್ ಪರ್ಸ್ನಲೈಸ್ ಇರಲ್ಲ. ಅದೇ ನಾನು ನನ್ನ ಕ್ವೇರಿನ ChatGPTಯಲ್ಲಿ ಹಾಕಿದರೆ ನನಗೆ ಲಿಂಕ್ ಬದಲಿಗೆ ನನ್ನ ಕ್ವೆಶ್ಚನ್ಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಇಲ್ಲಿ ಇದು ಯಾಂತ್ರಿಕ ಉತ್ತರ ಆಗಿರೋದಿಲ್ಲ, ಅಂದರೆ ಇದು ಹ್ಯೂಮನ್, ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದೇ ಥರ ಆನ್ಸರ್ ಇರುತ್ತೆ. ಮೀನ್ಸ್ ಇದು ಪರ್ಸ್ನಲೈಸ್ಡ್ ಆಗಿರುತ್ತೆ. ChatGPTಯಲ್ಲಿ ನೀವು 1-to-1 ಕನ್ವರ್ಸೇಷನ್ ಮಾಡ್ಬೋದು. ನಿಮಗೆ ಎಲ್ಲದಕ್ಕೂ ChatGPT ಡೈರೆಕ್ಟ್ ಆನ್ಸರ್ ಕೊಡುತ್ತೆ. ಓಕೆ, ಬನ್ನಿ ಹಾಗಾದರೆ ChatGPT ಹೇಗೆ ಇನ್ಸ್ಟಾಲ್ ಆ್ಯಂಡ್ ಕಾನ್ಫಿಗರ್ ಮಾಡ್ಕೊಳ್ಳೋದು, ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ಇಲ್ಲಿ ಫಸ್ಟ್ ನೀವು OpenAI ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. chat.openai.com ಈ ಲಿಂಕನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ವೆಲ್ಕಮ್ ಟು ChatGPT, ಲಾಗಿನ್ ವಿತ್ ಯುವರ್ OpenAI ಅಕೌಂಟ್ ಟು ಕಂಟಿನ್ಯೂ. ಅಂದರೆ ನಿಮಗೆ ChatGPT ಲಾಗಿನ್ ಆಗಬೇಕಿದ್ರೆ OpenAI ಅಕೌಂಟ್ ಇರಬೇಕು. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, ಲಾಗಿನ್ ಆ್ಯಂಡ್ ಸೈನ್ ಅಪ್. ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ಲಾಗಿನ್ ಕ್ಲಿಕ್ ಮಾಡಿ, ನ್ಯೂ ಯೂಸರ್ ಆಗಿದ್ದರೆ ಕ್ಲಿಕ್ ಆನ್ ಸೈನ್ ಅಪ್. ಸೊ ಈಗ ನಿಮಗೆ ಕ್ರಿಯೇಟ್ ಯುವರ್ ಅಕೌಂಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID ಎಂಟರ್ ಮಾಡಿ ಕ್ಲಿಕ್ ಆನ್ ಕಂಟಿನ್ಯೂ. ನೆಕ್ಸ್ಟ್ ನೀವು ನಿಮ್ಮ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಇಲ್ಲಿ ಕ್ಲಿಕ್ ಆನ್ ಕಂಟಿನ್ಯೂ. ನೆಕ್ಸ್ಟ್ ಇಲ್ಲಿ ವೆರಿಫೈ ಯುವರ್ ಇಮೇಲ್, ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ IDಗೆ ವೆರಿಫಿಕೇಷನ್ ಲಿಂಕ್ ಕಳಿಸಿದ್ದೀವಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಅಂತ ಇದೆ. ಸೊ ನಿಮ್ಮ ಇಮೇಲ್ IDಗೆ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಸೊ ಇಲ್ಲಿ OpenAIಯಿಂದ ಮೇಲ್ ಬಂದಿದೆ, ಅದನ್ನು ಓಪನ್ ಮಾಡಿ ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ ಅಂತ ಇದೆ. ಇದು ಜಸ್ಟ್ ನೀವು ಕೊಟ್ಟಿರೋ ಇಮೇಲ್ ಅಡ್ರೆಸ್ ನಿಮ್ದು ಹೌದು ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ವೆರಿಫೈ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್ ಮತ್ತು ನಿಮ್ಮ ಬರ್ಡೇ ಈ ಡೀಟೇಲ್ಸ್ ಎಂಟರ್ ಮಾಡಿ ಕ್ಲಿಕ್ ಆನ್ ಕಂಟಿನ್ಯೂ. ಈ ಡೀಟೇಲ್ಸ್ ಇಲ್ಲಿ ಮ್ಯಾಂಡೇಟರಿ. ನೆಕ್ಸ್ಟ್ ನಿಮಗೆ ವೆರಿಫೈ ಯುವರ್ ಫೋನ್ ನಂಬರ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡೂ ಯು ಹ್ಯಾವ್ ಅ ವಾಟ್ಸಪ್, ಯಸ್ ಆರ್ ನೋ ಅಂತ ಇದೆ. ಇಲ್ಲಿ ಯಸ್ ಅಂತ ಕೊಟ್ಟರೆ ಸೆಂಡ್ ಅ ಕೋಡ್ ವಯಾ ವಾಟ್ಸಪ್ ಅಂತ ಆಪ್ಷನ್ ಬರುತ್ತೆ. ನಾನಿಲ್ಲಿ ನೋ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಿಕ್ ಆನ್ ಸೆಂಡ್ ಕೋಡ್ ವಯಾ SMS. ಸೊ ಸೆಂಡ್ ಕೋಡ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಂಟರ್ ಅ ಕೋಡ್ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪ್ಲೀಸ್ ಎಂಟರ್ ದ ಕೋಡ್ ವಿ ಜಸ್ಟ್ ಸೆಂಟ್ ಯು ಅಂತ ಇದೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಂಥ ಕೋಡನ್ನು ಇಲ್ಲಿ ಎಂಟರ್ ಮಾಡಿ.
ಇಲ್ಲಿ ನಿಮ್ಮ ಕೋಡ್ ವ್ಯಾಲಿಡ್ ಇದ್ದರೆ ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಇಲ್ಲಿ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಸೊ ನಾವೀಗ ChatGPT ಲಾಗಿನ್ ಆಗಿದ್ದೀವಿ. ಓಕೆ, ಇಲ್ಲಿ ಲಾಗಿನ್ ಆದಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಬಾಟಮಲ್ಲಿ ಸೆಂಡ್ ಅ ಮೆಸೇಜ್ ಅಂತಿದೆ ಅಲ್ಲ, ಇಲ್ಲಿಂದನೇ ನಾವು ಮೆಸೇಜ್ ಕನ್ವರ್ಸೇಷನ್ 1-to-1 ಕನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು. ನೋಡಿ, ಈಗ ನಾನಿಲ್ಲಿ ಜಸ್ಟ್ ಹಾಯ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ದೀನಿ. ನೋಡಿ, ChatGPT ಎಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಿದೆ ಅಂತ. ಹಲೋ, ಹೌ ಕ್ಯಾನ್ ಐ ಅಸಿಸ್ಟ್ ಯು ಟುಡೇ ಅಂತ ಕೇಳ್ತಿದೆ. ಅದೇ ನಾವಿಲ್ಲಿ ಏನು ಕ್ವೆಶ್ಚನ್ ಕೇಳಿದರೂ ChatGPT ಡೈರೆಕ್ಟ್ ಆನ್ಸರ್ ನೀಡುತ್ತೆ. ನಾನೀಗ ಇಲ್ಲಿ ಕರ್ನಾಟಕದ ಸ್ಪೆಷಲ್ ಏನು ಅಂತ ಕೇಳ್ತೀನಿ. ನೋಡೋಣ ChatGPT ಏನು ಆನ್ಸರ್ ಕೊಡುತ್ತೆ ಅಂತ. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಕರ್ನಾಟಕ? ಓಕೆ, ನೋಡಿ ಆನ್ಸರ್. ಕರ್ನಾಟಕ ಅ ಸ್ಟೇಟ್ ಲೊಕೇಟೆಡ್ ಇನ್ ದ ಸೌತರ್ನ್ ಪಾರ್ಟ್ ಆಫ್ ಇಂಡಿಯಾ. ಮತ್ತು ಇಲ್ಲಿ ಕರ್ನಾಟಕ ಯಾವ ಕಾರಣಗಳಿಂದ ಸ್ಪೆಷಲ್ ಅಂತ ಇದೆ. ಹೆರಿಟೇಜ್ ಆ್ಯಂಡ್ ಹಿಸ್ಟ್ರಿ, ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್, ನ್ಯಾಚುರಲ್ ಬ್ಯೂಟಿ, IT ಆ್ಯಂಡ್ ಟೆಕ್ನಾಲಜಿ ಹಬ್, ಫೆಸ್ಟಿವಲ್, ಎಜುಕೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಇವೆಲ್ಲ ಕಾರಣಗಳಿಂದ ಕರ್ನಾಟಕ ಸ್ಪೆಷಲ್ ಅಂತ ChatGPT ಆನ್ಸರ್ ನೀಡಿದೆ. ನೋಡಿ, ಇಲ್ಲಿ ಈ ChatGPT ಆನ್ಸರ್ಸ್ ನಾವು ಅಂದರೆ ಹ್ಯೂಮನ್ ಹೇಗೆ ಥಿಂಕ್ ಮಾಡ್ತೀವೋ ಅದೇ ಥರ ಇರುತ್ತೆ. ಓಕೆ, ಅಲ್ಲದೆ ನಾನು ಆಲ್ರೆಡಿ ಹೇಳಿದ ಹಾಗೆ ChatGPT ಇಮೇಲ್, ಆರ್ಟಿಕಲ್, ಸ್ಕ್ರಿಪ್ಟ್ ರೈಟಿಂಗಿಗೂ ಅಸಿಸ್ಟ್ ಮಾಡುತ್ತೆ. ಓಕೆ, ನಾನಿಲ್ಲಿ 2 days ಲೀವ್ ಲೆಟರ್ ಇಮೇಲ್ ಡ್ರಾಫ್ಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಹೌ ಡು ಐ ರೈಟ್ ಅ 2 day ಲೀವ್ ಲೆಟರ್ ಫ್ರಮ್ ಅ ವರ್ಕ್ ಅಂತ ಕೇಳ್ತೀನಿ. ಓಕೆ, ಹೌ ಡು ಐ ರೈಟ್ ಅ 2 day ಲೀವ್ ಲೆಟರ್ ಫ್ರಮ್ ವರ್ಕ್. ಓಕೆ, ನೋಡಿ, ಇಲ್ಲಿ ChatGPT ನಿಮ್ಮ ರೆಫರೆನ್ಸ್ಗೆ ಈ ಸಿಂಪಲ್ ಟೆಂಪ್ಲೇಟ್ ಕೊಟ್ಟಿದೆ. ಸೊ ನೀವು ನಿಮ್ಮ ಈ ಟೆಂಪ್ಲೇಟ್ ಯೂಸ್ ಮಾಡಿ ನಿಮ್ಮ ಇಮೇಲ್ ಡ್ರಾಫ್ಟ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮ ಕರಿಯರ್ ಮತ್ತು ಜಾಬ್ಗೆ ಗೈಡೆನ್ಸ್ ಕೇಳ್ಬೋದು. ಸೊ ನಾನೀಗ ನನ್ನ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನೀಗ ಐ ವಾಂಟ್ ಯು ಟು ಹೆಲ್ಪ್ ಮೀ ಪ್ರಿಪೇರ್ ಮೈ ರೆಸ್ಯೂಮ್ ಅಂತ ಕೇಳ್ತೀನಿ. ಸೊ ನಮಗೆ ಇಲ್ಲಿ ನಮ್ಮ ರೆಸ್ಯೂಮಲ್ಲಿ ಏನೆಲ್ಲ ಡೀಟೇಲ್ಸ್ ಇರಬೇಕಂತ ಗೊತ್ತಿರಲ್ಲ. ಅದಕ್ಕೆ ನಾವೀಗ ChatGPT ಹೆಲ್ಪ್ ತೊಗೊಳ್ತಿದ್ದೀವಿ. ನೋಡಿ, ಇಲ್ಲಿ ನಿಮ್ಮ ರೆಸ್ಯೂಮಲ್ಲಿ ಏನೆಲ್ಲ ಡೀಟೇಲ್ಸ್ ಇರಬೇಕಂತ ಆಬ್ಜೆಕ್ಟಿವ್, ಪ್ರೊಫೆಷ್ನಲ್ ಸಮ್ಮರಿ, ಎಜುಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್, ಸ್ಕಿಲ್ಸ್, ಸರ್ಟಿಫಿಕೇಷನ್ಸ್, ಯಾವುದಾದ್ರೂ ಅಚೀವ್ಮೆಂಟ್ಸ್ ಆರ್ ಅವಾರ್ಡ್ಸ್, ಮತ್ತು ಸ್ಟ್ರಾಂಗ್ ರೆಸ್ಯೂಮ್ ಕ್ರಿಯೇಟ್ ಮಾಡಲಿಕ್ಕೆ ಸಮ್ ಟಿಪ್ಸ್. ಸೊ ಇದೆಲ್ಲ ಡೀಟೇಲ್ಸ್ ಇಲ್ಲಿದೆ. ನೀವಿನ್ನೂ ನಿಮ್ಮ ಕ್ವೆಶ್ಚನ್ ಎಲೊಬ್ರೇಟ್ ಮಾಡಿ ನಿಮ್ಮ ನೇಮ್, ಎಜುಕೇಷನ್ ಡೀಟೇಲ್ಸ್, ಪ್ರೊಫೆಷ್ನಲ್ ಸಮರಿ ಎಲ್ಲ ಪ್ರೊವೈಡ್ ಮಾಡಿದರೆ ಇನ್ನೂ ಪ್ರೊಫೆಷ್ನಲ್ ಆಗಿ ನಿಮ್ಮ ರೆಸ್ಯೂಮ್ ಕೂಡ ಕ್ರಿಯೇಟ್ ಮಾಡಿ ಕೊಡುತ್ತೆ. ಮತ್ತು ನಾನು ಹೇಳಿದ್ದೆ ನೀವು ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಕೂಡ ಮಾಡಿಸ್ಬೋದು ಅಂತ. ಸೊ ನಾನೀಗ ಇಲ್ಲಿ ಜಸ್ಟ್ ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ ಹೇಗೆ ಬರೆಯೋದು ಅಂತ ಕೇಳ್ತೀನಿ. ಹೌ ಡು ಐ ರೈಟ್ ಅ ಸಿಂಪಲ್ ಪೈಥಾನ್ ಪ್ರೋಗ್ರಾಮ್. ಓಕೆ, ನೋಡಿ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕೊಟ್ಟಿದ್ದಾರೆ ಬೇಸಿಕ್ ಪೈಥಾನ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಲಿಕ್ಕೆ. ಫಸ್ಟ್ ನೀವು ಪೈಥಾನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ ಕೇಸ್ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತು ಹೇಗೆ ID ಚೂಸ್ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಫೈಲನ್ನು ಹೇಗೆ ಸೇವ್ ಮಾಡಬೇಕು, .py ಎಕ್ಸ್ಟೆನ್ಷನಲ್ಲಿ ಇರಬೇಕು. ನೆಕ್ಸ್ಟ್ ನಿಮ್ಮ ಪೈಥಾನ್ ಕೋಡ್ ಹೇಗೆ ಬರೆಯೋದು, ಹೇಗೆ ರನ್ ಮಾಡೋದು, ನೆಕ್ಸ್ಟ್ ನಿಮ್ಮ ಔಟ್ಪುಟ್ ಹೇಗೆ ಬರುತ್ತೆ, ಇವೆಲ್ಲ ಕಂಪ್ಲೀಟ್ ಸ್ಟೆಪ್ಸ್, ಈಚ್ ಸ್ಟೆಪ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ ChatGPT ಎಷ್ಟು ಪ್ರಾಂಪ್ಟ್ ಆನ್ಸರ್ ಕೊಡುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಪ್ರೋಗ್ರಾಮ್ ಬೇಕಿದ್ದರೆ, ಫಾರ್ ಎಕ್ಸಾಂಪಲ್ ನನಗೀಗ ಪೈಥಾನ್ ಪ್ರೋಗ್ರಾಮ್ ಯೂಸ್ ಮಾಡಿ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾನು ಪೈಥಾನ್ ಪ್ರೋಗ್ರಾಮ್ ಟು ಗೆಟ್ ಕರೆಂಟ್ ಟೈಮ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ChatGPT ಆನ್ಸರ್ ನೀವು ಡೇಟ್ ಟೈಮ್ ಮಾಡ್ಯೂಲನ್ನು ಯೂಸ್ ಮಾಡ್ಬೋದು ಟು ಗೆಟ್ ಅ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಹೇಳ್ತಿದೆ. ಮತ್ತು ನೋಡಿ, ಡೇಟ್ ಟೈಮ್ ಮಾಡ್ಯೂಲನ್ನು ಪ್ರೋಗ್ರಾಮಲ್ಲಿ ಹೇಗೆ ಕಾಲ್ ಮಾಡಿದ್ದಾರೆ ಅಂತ ಕೂಡ ತೋರಿಸ್ತಿದೆ. ಮತ್ತು ಈ ಪ್ರೋಗ್ರಾಮ್ ರನ್ ಮಾಡಿದಾಗ ನಿಮಗೆ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಯಾವ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಆಗುತ್ತೆ, ಇಯರ್, ಮಂತ್, ಡೇಟ್, ಅವರ್, ಮಿನಿಟ್, ಸೆಕೆಂಡ್, ಸೊ ಹೀಗೆ ಯಾವ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಕೂಡ ಹೇಳಿದೆ. ಓಕೆ, ಇದಿಷ್ಟು ChatGPT ಅಂದ್ರೇನು, ChatGPT ಹೇಗೆ ಯೂಸ್ ಮಾಡೋದು ಅಂತ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಇತ್ತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಯೂಸ್ಫುಲ್ ಝೋನ್ ಕನ್ನಡ ಚಾನಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.